ಗದಗ ಜಿಲ್ಲಾ ಅಲ್ಪಸಂಖ್ಯಾತರ ಹೋರಾಟ ಸಮಿತಿಯಿಂದ ಇವತ್ತು ಪತ್ರಿಕಾಗೋಷ್ಠಿ ನಡೆಸುವ ಮೂಲಕ ರಾಜ್ಯ ಸರ್ಕಾರ 2018ರಲ್ಲಿ ಒಂದು ಸುತ್ತೋಲೆ ಹೊರಡಿಸಿದೆ. ಆ ಸುತ್ತೋಲೆ ಪ್ರಕಾರ ಗದಗ ಬೆಟಗೇರಿ ಅವಳಿ ನಗರ ಮತ್ತು ಗದಗ ಜಿಲ್ಲೆಯಲ್ಲಿರ್ತಕ್ಕಂಥ ಶಾದಿ ಮಹಲ್ ಸಮುದಾಯ ಭವನಗಳು ಅದನ್ನು ಜಿಲ್ಲಾಧಿಕಾರಿಗಳು ತಮ್ಮ ಅಧ್ಯಕ್ಷತೆ ಒಳಗೆ ಒಂದು ಬಾಡಿಗೆ ನಿಯಂತ್ರಣ ಸಮಿತಿ ರಚನೆ ಮಾಡಬೇಕು ಅಂತೇಳಿ ಈ ಒಂದು ಪತ್ರಿಕಾಗೋಷ್ಠಿ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರದ ಏನು 2018ರಲ್ಲಿ ಹೊರಡಿಸಿದಂಥ ಸುತ್ತೋಲೆ, ಆ ಸುತ್ತೋಲೆಯ ಪ್ರಕಾರ 2018ರ ಸುತ್ತೋಲೆಯಲ್ಲಿ ಬಾಡಿಗೆ ನಿಯಂತ್ರಣ ಸಮಿತಿ ರಚನೆ ಮಾಡಬೇಕು, ಜಿಲ್ಲಾಧಿಕಾರಿಗಳು ಆ ನಿಯಂತ್ರಣ ಸಮಿತಿ ಅಧ್ಯಕ್ಷತೆ ಇರಬೇಕು ಅಂತೇಳಿ ಆ ಸುತ್ತೋಲೆ ಪ್ರಕಾರ ಹೇಳಿದ್ದಾರೆ. ಆ ಪ್ರಕಾರ ಗದಗ ಜಿಲ್ಲೆಯಲ್ಲಿ ಒಂದು ಸಮುದಾಯ ಭವನಗಳ ಬಾಡಿಗೆ ನಿಯಂತ್ರಣ ಸಮಿತಿ ರಚನೆ ಆಗಬೇಕು. ಯಾಕಪ್ಪ ಅಂತಂದ್ರೆ ಸರ್ಕಾರದಿಂದ ಈ ಸಮುದಾಯ ಭವನ ಮತ್ತು ಶಾದಿ ಮಹಲ್ ನಿರ್ಮಾಣಕ್ಕಾಗಿ ಖಾಸಗಿ ಸಂಸ್ಥೆಗಳು ಸುಮಾರು 2 ರಿಂದ 3 ಕೋಟಿ ಅನುದಾನ ತೊಗೊತಾರೆ. ಆ ಅನುದಾನ ಪಡಿಬೇಕಾದ್ರೆ ಸರ್ಕಾರಕ್ಕೆ ಒಂದು ಅಗ್ರಿಮೆಂಟ್ ಬರೆದು ಕೊಡ್ತಾರೆ. ನಾವು ಯಾವುದೇ ಕಾರಣಕ್ಕೂ ಬಡ ಅಲ್ಪಸಂಖ್ಯಾತರ ಮದುವೆ ಸಮಾರಂಭಗಳಿಗೆ ಯೋಗ್ಯ ದರದಲ್ಲಿ ನಾವು ಬಾಡಿಗೆನ ಕೊಡ್ತೀವಿ ಅಂತೇಳಿ ಅಗ್ರಿಮೆಂಟ್ ಮಾಡ್ಕೊಂಡು ಬಂದು ಇದು ಖಾಸಗಿ ಸಂಸ್ಥೆಗಳು ತಮ್ಮ ಒಂದು ಬಿಸ್ನೆಸ್ ವ್ಯಾಪಾರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸುಮಾರು ಒಂದು ವರ್ಷದಲ್ಲಿ ಲಕ್ಷಾಂತರ ಹಣನ ಗಳಿಸ್ಕೊಂಥ ಕೆಲಸ ಈ ಒಂದು ಸಂಸ್ಥೆ ಮಾಡ್ತಾಯಿದ್ದಾರೆ. ಸರ್ಕಾರ ಅದನ್ನು ಗಂಭೀರವಾಗಿ ಪಡೆದುಕೊಂಡು 2018ರಲ್ಲಿ ಸ್ಪಷ್ಟವಾಗಿ ಹೇಳಿದೆ, ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆ ಒಳಗೆ ಬಾಡಿಗೆ ನಿಯಂತ್ರಣ ಸಮಿತಿ ರಚನೆ ಆಗಬೇಕು ಅಂತೇಳಿ ಸರ್ಕಾರ ಹೇಳಿದೆ. ಆ ಒಂದು ಸರ್ಕಾರದ ಸುತ್ತೋಲೆ ಪ್ರಕಾರ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಬಾಡಿಗೆ ನಿಯಂತ್ರಣ ಸಮಿತಿ ರಚನೆ ಮಾಡಬೇಕು. ಬಡವರ ಒಂದು ಮದುವೆ ಸಮಾರಂಭದಲ್ಲಿ ಮತ್ತು ಇನ್ನಿತರ ಸಮಾರಂಭಕ್ಕೆ ಯೋಗ್ಯ ದರದಲ್ಲಿ ಆ ಬಾಡಿಗೆನ ಕೊಡಬೇಕು ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಅಲ್ಪಸಂಖ್ಯಾತರ ಏನು ವಕಫ್ ಬೋರ್ಡ್ ಕಾಯ್ದೆ ಪ್ರಕಾರ ಏನು ಬಯಲಾ ಹೇಳ್ತಿದೆ, ಆ ಬಯಲಾ ಪ್ರಕಾರ ಗದಗ ಜಿಲ್ಲೆಯಲ್ಲಿರ್ತಕ್ಕಂಥ ಈದ್ಗಾ ಕಮಿಟಿಗಳಾಗಿರ್ಬೋದು, ಕಬ್ರಸ್ತಾನ್ ಕಮಿಟಿಗಳಾಗಿರ್ಬೋದು, ಬೇರೆ ಬೇರೆ ಕಮಿಟಿಗಳಾಗಿರ್ಬೋದು, ಆ ಕಮಿಟಿಗಳು ವಕಫ್ ಆ್ಯಕ್ಟ್ ಪ್ರಕಾರ ಯಾವ ರೀತಿ ಪದಾಧಿಕಾರಿಗಳ ಆಯ್ಕೆ ಆಗಬೇಕು ಆ ರೀತಿ ಪದಾಧಿಕಾರಿ ಆಯ್ಕೆನ ಪ್ರಕ್ರಿಯೆ ವಕಫ್ ಬೋರ್ಡ್ ಅಧ್ಯಕ್ಷರು ಮತ್ತು ಅಧಿಕಾರಿಗಳು ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ವಿ. ಒಂದು ವೇಳೆ ನಮ್ಮ ಬೇಡಿಕೆಗಳಿಗೆ ಕಡೆಗಣಿಸಿದರೆ ನಾವು 15 ದಿನ ಒಳಗಾಗಿ ನಮ್ಮ ಬೇಡಿಕೆ ಈಡೇರಿಸಿದ್ದಲ್ಲಿ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ.